ನಾವು ಉದ್ವಿಗ್ನತೆ ಕಡಿಮೆ ಮಾಡಿಸಬಹುದು. ಶಸ್ತ್ರಾಸ್ತ್ರ ತ್ಯಜಿಸೋಕೆ ಇಬ್ಬರಿಗೂ ಹೇಳೋಕೆ ಆಗಲ್ಲ. ಬಯಲಾಯ್ತು ಅಮೆರಿಕದ ಡಬಲ್ ಸ್ಟ್ಯಾಂಡ್. ಬೆಂಬಲಕ್ಕೆ ನಿಲ್ತೀವಿ ಅಂದಿದ್ದ ವ್ಯಾನ್ಸ್ ಉಲ್ಟಾ. ಭಾರತ ಪಾಕ್ ಸಂಘರ್ಷಕ್ಕೆ ಅಮೆರಿಕದ ಉಪಾಧ್ಯಕ್ಷ ಹೀಗ್ಯಾಕಂದ್ರು? ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ನಡೆಸಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಭಾರತವನ್ನ ಬೆಂಬಲಿಸಿದೆ. ಜಪಾನ್, ಇಸ್ರೇಲ್, ಕತಾರ್, ರಷ್ಯಾ ಹೀಗೆ ಹಲವು ದೇಶಗಳ ನಾಯಕರು ಭಾರತದ ಕಾರ್ಯವನ್ನ ಶ್ಲಾಘಿಸಿದ್ದರು. ಅಲ್ಲದೆ ಅಮೆರಿಕವು ಸಹ ಭಯೋತ್ಪಾದನೆಯ ವಿರುದ್ಧ ಭಾರತ ನಡೆಸುತ್ತಿರುವ ಹೋರಾಟಕ್ಕೆ ಸಪೋರ್ಟ್ ಮಾಡುವುದಾಗಿ ತಿಳಿಸಿದೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಳಿದ ಹಾದಿಯನ್ನೇ ಇದೀಗ ಅಲ್ಲಿನ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತ ಹಾಗೂ ಪಾಕಿಸ್ತಾನದ ಉದ್ವಿಗ್ನತೆಯಲ್ಲಿ ನಾವು ಮಧ್ಯ ಪ್ರವೇಶ ಮಾಡುವುದಿಲ್ಲ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಉದ್ವಿಗ್ನತೆ ತಿಳಿಗೊಳ್ಳಲು ಪ್ರೋತ್ಸಾಹ ಮಾಡಬಹುದಷ್ಟೇ. ಇನ್ನು ಈ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ವ್ಯಾನ್ಸ್, ನಾವು ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ನಿರ್ಮಾಣವಾಗಿರುವ ಉದ್ವಿಗ್ನತೆಯನ್ನ ತಿಳಿಗೊಳಿಸಲು ಪ್ರೋತ್ಸಾಹ ಮಾಡಬಹುದಷ್ಟೇ. ಆದರೆ ಆ ಎರಡು ಪರಮಾಣು ಶಸ್ತ್ರ ಸಜ್ಜಿತ ದೇಶಗಳನ್ನ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೂ ಸಹ ಈ ಎರಡು ದೇಶಗಳ ನಡುವಿನ ದೊಡ್ಡ ಸಂಘರ್ಷಕ್ಕೆ ಬೇಸರ, ಕಳವಳ ಇದೆ ಎಂದು ಅವರು ಹೇಳಿದ್ದಾರೆ. ಶಸ್ತ್ರಾಸ್ತ್ರ ತ್ಯಜಿಸಲು ಇಬ್ಬರಿಗೂ ಹೇಳಲು ಆಗಲ್ಲ. ನಾವು ಈ ದೇಶಗಳನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ಆರಂಭದಿಂದಲೂ ಭಾರತವು ಪಾಕಿಸ್ತಾನದ ಮೇಲೆ ತನ್ನ ಹಿಡಿತ ಹೊಂದಿದೆ. ಪಾಕಿಸ್ತಾನವು ಭಾರತಕ್ಕೆ ಪ್ರತಿಕ್ರಿಯಿಸಿದೆ. ಸ್ವಲ್ಪ ಮಟ್ಟಿಗೆ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಪ್ರೋತ್ಸಾಹಿಸುವುದನ್ನ ನಾವು ಮಾಡಬಹುದು. ಆದರೆ ಇದಕ್ಕೂ ಮೇಲಾಗಿ ನಮಗೆ ಸಂಬಂಧವಿಲ್ಲದ ವ್ಯವಹಾರದ ವಿಚಾರದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅಮೆರಿಕದ ಮಧ್ಯ ಪ್ರವೇಶವನ್ನ ವ್ಯಾನ್ಸ್ ತಳ್ಳಿ ಹಾಕಿದ್ದಾರೆ. ಅಮೆರಿಕವು ಭಾರತೀಯರಿಗೆ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವಂತೆ ಹೇಳುವುದು ಸಾಧ್ಯವಿಲ್ಲ. ಅದೇ ರೀತಿ ಪಾಕಿಸ್ತಾನಿಗಳಿಗೆ ಶಸ್ತ್ರಾಸ್ತ್ರಗಳನ್ನ ಕೈಬಿಡಲು ನಾವು ಹೇಳಲಾಗದು ಎಂದು ಉಲ್ಟಾ ಹೊಡೆದಿದ್ದಾರೆ. ನಾವು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಈ ವಿಷಯವನ್ನ ಮುಂದುವರಿಸಬೇಕಿದೆ ಎಂದು JD ವ್ಯಾನ್ಸ್ ತಿಳಿಸಿದ್ದಾರೆ. ವ್ಯಾನ್ಸ್ ಭಾರತದಲ್ಲಿದ್ದಾಗಲೇ ನಡೆದಿದ್ದ ದಾಳಿ. ಕಳೆದ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಈ JD ವ್ಯಾನ್ಸ್ ತಮ್ಮ ಪತ್ನಿ ಉಷಾ ಅವರೊಂದಿಗೆ ಭಾರತದ ಪ್ರವಾಸದಲ್ಲಿದ್ದರು. ಅಲ್ಲದೆ ದಾಳಿ ಸಂಭವಿಸಿದ ಬಳಿಕ ಅವರು ತಕ್ಷಣ ಅದನ್ನ ಖಂಡಿಸಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದರು. ಇಷ್ಟೇ ಅಲ್ಲದೆ ಭಾರತದ ಪ್ರವಾಸದ ಬಳಿಕ ಅಮೆರಿಕಕ್ಕೆ ತೆರಳಿದ ಬಳಿಕವೂ ವ್ಯಾನ್ಸ್ ಪಹಲ್ಗಾಮ್ ದಾಳಿಯನ್ನ ಕಟುವಾದ ಪದಗಳಲ್ಲಿ ಟೀಕಿಸಿದ್ದರು. ಪ್ರವಾಸದ ಬಳಿಕ ಅಮೆರಿಕಕ್ಕೆ ವಾಪಸ್ಸಾದ ಬಳಿಕ ವ್ಯಾನ್ಸ್ ಹೇಳಿದ್ದೇನು? ಪಾಕಿಸ್ತಾನವು ಭಾರತದೊಂದಿಗೆ ಸಹಕರಿಸಬೇಕಾಗುತ್ತದೆ. ಕೆಲವೊಮ್ಮೆ ತನ್ನ ಭೂಪ್ರದೇಶದಲ್ಲಿರುವ ಭಯೋತ್ಪಾದಕರನ್ನ ಭೇಟಿಯಾಡಬೇಕು. ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ ಎಂದು ಕೇಳಿದಾಗ ವ್ಯಾನ್ಸ್, ಯಾವುದೇ ಸಮಯದಲ್ಲಿ ನಾವು ನೋಡಿದಾಗ, ವಿಶೇಷವಾಗಿ ಪರಮಾಣು ಶಕ್ತಿಗಳನ್ನು ಹೊಂದಿರುವ ಎರಡೂ ದೇಶಗಳ ನಡುವೆ ಒಂದು ಹಾಟ್ಸ್ಪಾಟ್ ವಿಚಾರವಾಗಿ ಈ ರೀತಿಯ ಭೀಕರ ಉಗ್ರ ದಾಳಿಯನ್ನು ನೋಡಿದಾಗ ನಾನು ಚಿಂತಿತನಾಗಿದ್ದೇನೆ. ನಾವು ಭಾರತ ಮತ್ತು ಪಾಕಿಸ್ತಾನದಲ್ಲಿರುವ ನಮ್ಮ ಸ್ನೇಹಿತರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದೇವೆ ಎಂಬುದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತ ನಮ್ಮ ಬೆಂಬಲ ನೀಡುತ್ತೇವೆ ಎಂದು ವ್ಯಾನ್ಸ್ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದರು. ಪಾಕಿಸ್ತಾನ ಜವಾಬ್ದಾರಿಯುತವಾಗಿ ವರ್ತಿಸಲಿ. ಅಲ್ಲದೆ ಈ ಭಯೋತ್ಪಾದಕ ದಾಳಿಗೆ ಭಾರತವು ಅತಿ ಹೆಚ್ಚಾಗಿ ಪ್ರಾದೇಶಿಕ ಸಂಘರ್ಷಕ್ಕೆ ಕಾರಣವಾಗದ ರೀತಿಯಲ್ಲಿ ವರ್ತಿಸುತ್ತದೆ ಎಂದು ನಾವು ಭಾವಿಸಿದ್ದೇವೆ. ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ, ಪಾಕಿಸ್ತಾನವು ಜವಾಬ್ದಾರಿಯುತವಾಗಿ ಕೆಲವೊಮ್ಮೆ ತಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕರನ್ನ ಭೇಟಿಯಾಡುವ ಕೆಲಸ ಮಾಡಬೇಕು ಎಂದು ತಾಕೀತು ಮಾಡಿದ್ದರು. ಅಲ್ಲದೆ ಭಾರತ ನಡೆಸುತ್ತಿರುವ ಭಯೋತ್ಪಾದನಾ ನಿಗ್ರಹದ ಹೋರಾಟದಲ್ಲಿ ಸಹಕರಿಸಬೇಕು. ಅದು ತನಗಿರುವ ಜವಾಬ್ದಾರಿಯನ್ನ ಮರೆಯುವುದಿಲ್ಲ ಎಂದು ನಮ್ಮ ಭಾವನೆಯಾಗಿದೆ ಎಂದು ತಿಳಿಸಿದರು. ಇನ್ನು ಭಾರತದಲ್ಲಿ ನಾವು ಇದ್ದ ವೇಳೆಯಲ್ಲಿಯೇ ಈ ರೀತಿಯ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು. ಇದೊಂದು ವಿನಾಶಕಾರಿ ದಾಳಿಯಾಗಿತ್ತು ಎಂದು ವ್ಯಾನ್ಸ್ ಆತಂಕ ವ್ಯಕ್ತಪಡಿಸಿದರು. ಆದರೆ ಈ ಎಲ್ಲ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿ ಯುದ್ಧಕ್ಕೂ ನಮಗೂ ಸಂಬಂಧವಿಲ್ಲ, ಭಾರತದ ಬೆಂಬಲಕ್ಕೆ ನಿಲ್ಲುವುದಾಗಿ ಭರವಸೆ ನೀಡಿ ಈಗ ಪಲಾಯನ ಮಾಡುತ್ತಿರುವ ಅವರ ಹೇಳಿಕೆಯನ್ನು ಗಮನಿಸಿದಾಗ ವ್ಯಾನ್ಸ್ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆಯನ್ನ ಇನ್ನಷ್ಟು ಹೆಚ್ಚಿಸುವ ಯೋಚನೆ ಮಾಡುತ್ತಿದ್ದಾರಾ ಎನ್ನುವ ದೊಡ್ಡ ಪ್ರಶ್ನೆ ಎದುರಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.